40 ಲಕ್ಷ ದುಡ್ಡು ಬರಬೇಕಾಗಿತ್ತು ನನಗೆ. 40 ಲಕ್ಷನೂ ಆ ಗಳಿಗೆಗೆ ಬಂದಿಟ್ಟಕ್ಕೆ ನನ್ನ ಫೋನ್ ಬಂದು ಒಳ್ಳೆಯದೇ ಆಗೋಯ್ತು. ಇಲ್ಲಿ ಬಂದು ಕ್ಷೇತ್ರ ಕಾಲ ಆಗ್ತಾಗಲೇ ಫೋನ್ ಬಂದ್ಬಿಡ್ತು ನನಗೆ. ನಿಂತಿರುವಂಥದ್ದು ಬನ್ನಿ ನಾಳೆ ಇಸ್ಕೋಗಿ ಅಂತ ಬಂದುಬಿಡ್ತು 2 ಟ್ರಿಪ್ ಬರೋದು ಬಂದುಬಿಡ್ತು ಅಮೌಂಟು 40 ಲಕ್ಷ. ಮೇನ್ ಅಂತಂದರೆ ಗುರೂಜಿ ಅನ್ನೋದಕ್ಕಿಂತ ನಾನು ಅಣ್ಣ ಅನ್ನೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ತುಂಬ ಮನಸ್ಸಲ್ಲಿ ಇದ್ದಿದ್ದು ನೋವು ಅವ್ರ ಹತ್ರ ಹೇಳ್ಕೊಂಡಾಗ ಅಂತ ಏನೋ ಒಂದು ಖುಷಿ ಆಯಿತು. ಪಾಪ ನೀನು ಗೆಲ್ತೀಯಾ, ಇಲ್ಲಿ ಬಂದಿದೆಯಾ ಅಂತ ಒಂದು ತಂದೆ ಥರ ಧೈರ್ಯ ಕೊಟ್ಟರು. ನಾನು MBAದು ಸೀಟಿಗೆ ಬಗ್ಗೆನೇ ಕೇಳ್ಕೊಂಡಿದ್ದು, ಅದ್ರ ಬಗ್ಗೆನೇ ಸಿಕ್ತು, ಅದು ಸೀಟ್ ಸಿಕ್ತು. ನಾಗದೋಷಗಳಿರುತ್ತೆ, ಸರ್ಪದೋಷಗಳಿರುತ್ತೆ, ಸ್ತ್ರೀ ದೋಷಗಳಿರುತ್ತೆ, ಪೀಡೆ ಪಿಶಾಚಿಗಳು, ಬ್ರಹ್ಮರಾಕ್ಷಸದಂತಹ ಸಮಸ್ಯೆಗಳು ಬಂದಾಗ ಆಯಾ ಚಿಕಿತ್ಸೆಗೆ ಆಯಾ ಕಟ್ಟನ್ನು ಸಿದ್ಧಿ ಮಾಡಿ, ಆಯಾ ಕಟ್ಟನ್ನು ರೆಡಿ ಮಾಡಿ, ಕೆಲವರಿಗೆ ಒಂದೇ ತಡೆಯಲ್ಲಿ ನಿವಾರಣೆ ಆದಂಥದ್ದು ಸಾವಿರಾರು ಉದಾಹರಣೆಗಳಿದ್ದಾವೆ. ಕರ್ಪೂರದಾರತಿಯ ಹಚ್ಚಿರುವೆ ಕೈ ಮುಗಿದು ಓಂ ಭದ್ರಕಾಳಿಯೇ ನಮಃ, ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಕರ್ಪೂರದಾರತಿಯ ಹಚ್ಚಿರುವೆ ಕೈ ಮುಗಿದು ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ. ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ. ಈ ತಡೆ ಹೊಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ. ಯಾ ಶ್ರೀ ಮಹಾಗುರುವೀರಭದ್ರೇಶ್ವರ ಮಹಾಕಾಳಿ ಭದ್ರಕಾಳಿ ದೇವಿ ದೇವತಾಭ್ಯೋ ನಮಃ. ಶರಣಾರ್ಥಿ ಎಲ್ಲ ವೀಕ್ಷಕರಿಗೂ ನನ್ನ ಶರಣಾರ್ಥಿ. ಈ ಕಟ್ಟು ನಿವಾರಣೆ ಅನ್ನುವಂಥದ್ದು ನಮ್ಮ ಕ್ಷೇತ್ರದಲ್ಲಿ ಭಾರಿ ವಿಶೇಷವಾದಂತಹ ಕ್ರಿಯೆ. ಮನುಷ್ಯನಿಗೆ ಬರಬಹುದಾದಂತಹ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವುದರಲ್ಲಿ ವಾಮಾಚಾರಿಕ ಪ್ರಶ್ನೆ ಆಗಿರ್ಬೋದು, ಆರೋಗ್ಯದ ಪ್ರಶ್ನೆ ಆಗಿರ್ಬೋದು, ವ್ಯವಹಾರದ ಪ್ರಶ್ನೆ ಆಗಿರ್ಬೋದು, ಹಣಕಾಸಿನ ಪ್ರಶ್ನೆ ಆಗಿರ್ಬೋದು, ಯಾವುದೇ ಒಂದು ವಿಚಾರವನ್ನು ಬಗೆಹರಿಸೋದರಲ್ಲಿ ಒಂದು ಕಟ್ಟು ನಿವಾರಣೆ ಅಥವಾ ಒಂದು ತಡೆ ನಿವಾರಣೆ ಮೂಲಕವಾಗಿ ನಮ್ಮ ಕ್ಷೇತ್ರ ಹೆಸರು ಮಾಡಿರ್ತಕ್ಕಂಥದ್ದು ವಿಶೇಷವಾದಂಥದ್ದು. ಇಲ್ಲಿ ಅನೇಕ ರೋಗ ರುಜಿನಾದಿಗಳಿರುತ್ತೆ ವೀಕ್ಷಕರೇ, ಅದನ್ನು ಕೂಡ ಕಟ್ಟಿನಲ್ಲಿ ನಿವಾರಣೆ ಮಾಡುವಂಥದ್ದು. ಹಣಕಾಸಿನ ಸಮಸ್ಯೆ ಇರುತ್ತೆ, ಅದನ್ನು ಕೂಡ ಕಟ್ಟಿನಲ್ಲಿ ನಿವಾರಣೆ ಮಾಡುವಂಥದ್ದು. ಮತ್ತು ನಾಗದೋಷಗಳಿರುತ್ತೆ, ಸರ್ಪದೋಷಗಳಿರುತ್ತೆ, ಸ್ತ್ರೀ ದೋಷಗಳಿರುತ್ತೆ, ಪೀಡೆ ಪಿಶಾಚಿಗಳು, ಬ್ರಹ್ಮರಾಕ್ಷಸದಂತಹ ಸಮಸ್ಯೆಗಳು ಬಂದಾಗ ಆಯಾ ಚಿಕಿತ್ಸೆಗೆ ಆಯಾ ಕಟ್ಟನ್ನು ಸಿದ್ಧಿ ಮಾಡಿ, ಆಯಾ ಕಟ್ಟನ್ನು ರೆಡಿ ಮಾಡಿ ಮಂಡಲದೊಳಗೆ ನಿಲ್ಲಿಸಿ ಆ ತಾಯಿಯನ್ನು ಪ್ರೇರೇಪಣೆ ಮಾಡಿ, ಆ ತಾಯಿಯನ್ನು ಭದ್ರಕಾಳಿಯನ್ನು ಆವೇಶ ಮಾಡಿ, ಆ ಭದ್ರಕಾಳಿಯ ಮೂಲಕವಾಗಿ ಆ ಕಟ್ಟನ್ನು ತಕ್ಷಿದ್ದೇ ಆದರೆ ಸರ್ವದಾ ಸಮಸ್ಯೆ ನಿವಾರಣೆ ಆಗಿದ್ದು ಅನೇಕ ಇಲ್ಲಿ ಸಾವಿರಾರು ಭಕ್ತರುಗಳ ಬಾಯಲ್ಲಿ ನಾವು ಕೇಳಿದ್ದು ಉದಾಹರಣೆ ಉಂಟು.
ಅಂತ ನನ್ನ ಹೆಸರು. ಮಂಡ್ಯ ತಾಲೂಕು ದುದ್ದ ಹೋಬಳಿ ಅಡ್ಡೆ ಗ್ರಾಮದವ್ರು ನಾವು. ಈ ಕ್ಷೇತ್ರಕ್ಕೆ ಇದು 3ನೇ ಟ್ರಿಪ್ ಬಂದೀವಿ. ಮೊದಲನೇ ಟ್ರಿಪ್ಪು ನಾನು ಇಲ್ಲಿ ಕಾಲ ಹಾಕ್ದಾಗಲೇ ನನಗೆ ರಿಸಲ್ಟ್ ಬಂದ್ಬಿಡ್ತು. 40 ಲಕ್ಷ ದುಡ್ಡು ಬರಬೇಕಾಗಿತ್ತು ನನಗೆ. 40 ಲಕ್ಷನೂ ಆ ಗಳಿಗೆಗೆ ಬಂದಿಟ್ಟಿಗೆ ನನ್ನ ಫೋನ್ ಬಂದು ಒಳ್ಳೆಯದೇ ಆಗೋಯ್ತು. ತಾಳಗರಿ ಶಾಸ್ತ್ರ ಹೇಳ್ತಾರೆ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದದ್ದು. ಇಲ್ಲಿ 3ನೇ ದಿವಸ ಬಂದಿದ್ದೀನಿ. ತಡೆ ಬಡಿಸಿದ್ರೆ ತುಂಬ ಒಳ್ಳೆಯದು ಅಂತಂದರು. ಫಸ್ಟು ಇದು 3ನೇ ದಿವಸ ಇಲ್ಲಿ ಬಂದು ತಡೆ ಹೊಡ್ಸ್ಕೊಂಡು ಹೋದ್ಮೇಲೆ ನಾನು ಏನೇನು ಅನ್ಕೊಂಡಿದ್ದೀನಿ ಎಲ್ಲ ಆಗಿದೆ. ಆಮೇಲೆ ಬೇರೆ ಕಡೆಗೆ ಹೋಲಿಸಿದ್ರೆ ಇಲ್ಲಿ ಜಾಸ್ತಿ ಖರ್ಚಿಲ್ಲ. ಥರ ಬಡವ್ರು ಬಾದಾಮಿ ಅಂತಾರಲ್ಲ ಆ ಥರ ಕ್ಷೇತ್ರ. ಬಡವ್ರಿಗೆಲ್ಲ ಒಳ್ಳೇದಾಯ್ತದೆ. ಬೇರೆ ಎಲ್ಲ ಅನ್ಯದವರೆಲ್ಲ ನಂಬೇಡಿ, ಬನ್ನಿ ಒಳ್ಳೇದಾಯ್ತದೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಬಂದು ಕ್ಷೇತ್ರ ಕಾಲ ಆಗ್ತಾಗಲೇ ಫೋನ್ ಬಂದ್ಬಿಡ್ತು ನನಗೆ. ನಿಂತಿರುವಂಥದ್ದು ಬನ್ನಿ ನಾಳೆ ಇಸ್ಕೋಗಿ ಅಂತ ಬಂದುಬಿಡ್ತು. 2ನೇ ಟ್ರಿಪ್ ಬರೋದು ಬಂದುಬಿಡ್ತು ಅಮೌಂಟು 40 ಲಕ್ಷ. ಆಮೇಲೆ ಬೇರೆ ಕ್ಷೇತ್ರಕ್ಕೆ ಹೋಲಿಸಿದ್ರೆ ಇಲ್ಲಿ ಕಮ್ಮಿ. ಈಗ ಬೇರೆದೆಲ್ಲ 10,000 20,000 30,000 ಕೇಳ್ತಾರೆ. ಇಲ್ಲ ಆ ಥರ ಏನಿಲ್ಲ. ಅವ್ರು ನೋಡಿ, ಅವರ ದೃಷ್ಟಿ ನೋಡಿ. ಬೇರೆಯವರೆಲ್ಲ ನೀವು ನೋಡಿದ್ರೆ ಏನು ಕಿತ್ಕೊಬಿಡೋರಂಗೆ ತಿನ್ಕೊಬಿಡೋಂಗೆ ಅವರೇ ಗುರುಗಳು. ಇವ್ರು ನೋಡಿ, ಅವ್ರು ನೋಡ್ತಾರೆ, ಇನ್ನೂ ನೋಡ್ತಾ ಇರಬೇಕು ಅಂತ ಅನ್ನಿಸ್ತದೆ. ಅದು ಎಲ್ರಿಗೂ ದೃಷ್ಟಿ ಬರೋಲ್ಲ ಅಲ್ವೇ. ಕೆಲವು ಜನ, ಅದರಲ್ಲಿ ಈ ಸ್ವಾಮಿಗಳು ಒಬ್ಬರು. ಒಂದು ಹರಕೆ ಹೊತ್ಕೊಂತಾನೆ ಭಕ್ತ ಶೀಘ್ರದಲ್ಲಿ. ಈಗ ನಿನ್ನೆ ಮೊನ್ನೆ ನಡೆದಿದ್ದು ದುಡ್ಡು ಬರಬೇಕಾಗತ್ತೆ. 40 ಲಕ್ಷ ಅವರೇ ಕರೆದು ಕೊಟ್ಟಿರ್ತಕ್ಕಂಥ ಹಣ, ಮತ್ತು MBBS ಸೀಟ್ ಸಿಕ್ಕಿರ್ತಕ್ಕಂಥ ಒಂದು ಉದಾಹರಣೆ, ಮತ್ತು ಮೆಡಿಕಲ್ ಸೀಟ್ ಸಿಕ್ಕಿರ್ತಕ್ಕಂಥ ಉದಾಹರಣೆ, ಮತ್ತು ಆರೋಗ್ಯದ ಸಮಸ್ಯೆಯರಂತೂ ಸಾವಿರಾರು ಜನ. ಅಂಥ ಆರೋಗ್ಯದ ಸಮಸ್ಯೆಗಳನ್ನು ಸರಿ ಮಾಡುವಲ್ಲಿ ಅನೇಕ ಕಟ್ಟುಗಳಿವೆ. ಅದರಲ್ಲಿ ಚೌಡಿ ಪ್ರಯೋಗಗಳಾದವರು ಚೌಡಿ ಕಟ್ಟು ನಿವಾರಣೆ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಹೋದ ಎಪಿಸೋಡಲ್ಲಿ ನಾವು ತೋರಿಸಿದ್ದೀವಿ ವೀಕ್ಷಕರೇ. ಹಾಗೆ ಚೌಡಿ ಕಟ್ಟು ನಿವಾರಣೆ, ಸರ್ಪಕಟ್ಟು ನಿವಾರಣೆ, ಮತ್ತು ನಾಗದೋಷದ ನಿವಾರಣೆ, ಹೀಗೆ ಅನೇಕ ಕಟ್ಟುಗಳನ್ನು ಮಾಡಿ ಆ ಕಟ್ಟು ನಿವಾರಣೆ ಮಾಡಿದಾಗ ಪೂರ್ತಿಯಾಗಿ ತಡೆ ನಿವಾರಣೆಯಾಗಿ ಆ ಮನುಷ್ಯ ಯಶಸ್ವಿಯನ್ನು ಕಂಡದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಒಂದು ಪ್ರಕ್ರಿಯೆ. ವೀಕ್ಷಕರೇ, ಯಾರಿಗೆಲ್ಲ ನಾನು ಹೇಳಿದಂತಹ ಸಮಸ್ಯೆಗಳಿವೆ, ನಿಮ್ಮ ಹತ್ರ ಹಣ ಇರಲಿ ಇಲ್ಲದಲೇ ಹೋಗಲಿ, ಬನ್ನಿ ನಮ್ಮ ಕ್ಷೇತ್ರಕ್ಕೆ. ಭದ್ರಿಕಾಳಮ್ಮನವ್ರು ಇದ್ದಾರೆ, ನಿಮ್ಮನ್ನು ಪೂರ್ಣವಾಗಿ ಮನುಷ್ಯನ ಮಾಡಿ ಕಳಿಸ್ತಾರೆ. ಕೆಲವ್ರಿಗೆ ಒಂದೇ ತಡೆಯಲ್ಲಿ ನಿವಾರಣೆ ಆದಂಥದ್ದು ಸಾವಿರಾರು ಉದಾಹರಣೆಗಳಿದ್ದಾವೆ. ಆ ಉದಾಹರಣೆ ನಿಮ್ಮೆಲ್ಲರ ಮುಂದೆ ತೋರಿಸೋದ್ರ ಮೂಲಕವಾಗಿ ನಾವು ಹೇಳ್ತಾ ಇದ್ದೀವಿ.
ತುರುವೇಕೆರೆ. ನಾವು ತುರುವೇಕೆರೆಯಿಂದ ಬಂದಿರೋದು. ಮೇನ್ ನನಗೆ ಸ್ವಲ್ಪ ಮನೇಲಿ ಸ್ವಲ್ಪ ಸಮಸ್ಯೆ ಇತ್ತು, ಮತ್ತು ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ನಾನು ಇಲ್ಲಿ ಗುರೂಜಿ ಹತ್ರ ಬಂದಾಗ ಫಸ್ಟ್ ಟೈಮ್ ಗುರೂಜಿ ಹತ್ರ ತಾಳೆ ಶಾಸ್ತ್ರ ಕೇಳಲಿಕ್ಕೆ ಅಂತ ಬಂದಿದ್ದು. ತುಂಬ ಖುಷಿಯಾಯಿತು. ಮೇನ್ ಅಂತಂದರೆ ಗುರೂಜಿ ಅನ್ನೋದಕ್ಕಿಂತ ನಾನು ಅಣ್ಣ ಅನ್ನೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ತುಂಬ ಮನಸ್ಸಲ್ಲಿ ಇದ್ದಿದ್ದು ನೋವನ್ನ ಅವ್ರ ಹತ್ರ ಹೇಳ್ಕೊಂಡಾಗ ಅಂತ ಏನೋ ಒಂದು ಖುಷಿ ಆಯಿತು. ಪಪ್ಪ ನಿಂಗೆ ಗೆಲ್ತೀಯಾ, ಇಲ್ಲಿ ಬಂದಿದ್ದೀಯಾ ಅಂತ ಒಂದು ತಂದೆ ಥರ ಧೈರ್ಯ ಕೊಟ್ಟರು. ಒಂದು ಮತ್ತು ಸಮಸ್ಯೆ ಸ್ವಲ್ಪ ಕಂಟ್ರೋಲ್ ಆಯ್ತಾ ಬಂತು. ನನಗೆ ಆರೋಗ್ಯನೂ ಸರಿ ಹೋಯಿತು. ಫಸ್ಟ್ನೇ ತಡೆ ಹೊಡೆದಾಗ ಚೆನ್ನಾಗಿ ಅನ್ನಿಸ್ತು, ಮನಸ್ಸಿಗೆ ಎಲ್ಲ ಧೈರ್ಯ ಬಂತು. ಮತ್ತು ಇವಾಗ ನನಗೆ ಕೆಲವೊಂದು ಸಮಸ್ಯೆಗಳೆಲ್ಲ ಅರಿತಾ ಬಂದಿದೆ. ಮತ್ತು ಮನೇಲೂ ಅಷ್ಟೇ ಧೈರ್ಯವಾಗಿ ಏನಾದರೂ ಫೇಸ್ ಮಾಡಲಿಕ್ಕೆಲ್ಲ ಚೆನ್ನಾಗಿದೆ. ಮತ್ತು ಈಗ ಹೋದ ವಾರ 3ನೇ ವಾರದಲ್ಲಿ ನನ್ನ ಮಗನಿಗೆ ಬಂದಾಗ ಎಜುಕೇಷನ್ ಬಗ್ಗೆ ಇದು ಮಾಡಿದ್ವಿ. ಒಂದೇ ವಾರದಲ್ಲಿ ಸೀಟ್ ಸಿಕ್ತು. ಅದು ಬೇಗ ಅಡ್ಮಿಷನ್ನು ಕೂಡ ಆಗೋಯ್ತು. ಖುಷಿಯಾಯಿತು. ಮತ್ತು ನಮ್ಮ ಮನೆಯವ್ರಿಗೆ ಕೆಲಸದ್ದು ಸಮಸ್ಯೆ ಎಲ್ಲ ಸರಿ ಹೋಯಿತು. ಚೆನ್ನಾಗಿದೆ. ಇಲ್ಲಿ ಏನಂತಂದರೆ ಬೇರೆ ಕಡೆ ಎಲ್ಲ ಹೇಳ್ತಾರೆ, ಈಗ ಏನು ತಡೆ ಹೊಡಿಲಿಕ್ಕೆ 1,000 ಹೇಳ್ತಾರೆ. ನನ್ನ ಮನಸ್ಸಿಗೆ ಹೇಳ್ಬೇಕಂದ್ರೆ ಅಲ್ಲಿ ಅನ್ನದಾನ ಮಾಡ್ತಾರಲ್ಲ, ಅದಕ್ಕೆ ಕಟ್ಟೋದು ಅಷ್ಟೇ. ನಾವು 4 ಜನ ಅನ್ನದಾನಕ್ಕೆ ನಾವು ಕಟ್ತೀವಿ ಹೊರತು ಗುರೂಜಿಗಂತೂ ಕೊಡೋಲ್ಲ. ಕೆಲವೊಂದು ನಾನು ನೋಡಿದ್ದೀನಿ, ಯಾರೋ ಹೇಳ್ತಿರ್ತಾರೆ ದುಡ್ಡು ಮಾಡೋಕ್ಕೆ ಮಾಡ್ತಾರೆ ಅಂತ. ಖಂಡಿತ ಇಲ್ಲ. ಇಲ್ಲಿ ನಾನು ಅಮ್ಮನ ಮುಂದೆ ನಿಂತಿದ್ದೀನಿ. ಯಾಕೆಂದರೆ ಆತ್ಮಸಾಕ್ಷಿನೇ ಅಮ್ಮ ಅಂತ ನಂಬೋರು ನಾವು ಜಾಸ್ತಿ ದೇವ್ರಿಗೆ ನಂಬ್ತೀವಿ. ದೇವರು ಅಂದರೆ ಮೂಢನಂಬಿಕೆ ಈ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ಸುಳ್ಳು. ನಮ್ಮ ಆತ್ಮಸಾಕ್ಷಿನೇ ದೇವರು ನಿಜ. ಆದರೆ ಇಲ್ಲಿ ದುಡ್ಡಿಗೋಸ್ಕರ ಮಾಡಲ್ಲ. ಎಷ್ಟೋ ಜನ ನಾವು ಬಂದು 3 ದಿವಸ ಅಲ್ಲಿ ಇದ್ದಾಗ, ಮೊದಲನೇ ದಿನ ಇದ್ದಾಗ 3 ದಿನದವರೆಗೂ ಅವ್ರು ಇದ್ದರು. ನಾವು ಫಸ್ಟ್ನೇ ದಿನ ಕೇಳಕ್ಕೆ ಬಂದಾಗ ಅವ್ರಿಗೆ ಹೆಲ್ತ್ ಸರಿ ಇರಲಿಲ್ಲ, ಮತ್ತು ಅಮೌಂಟ್ ಇಲ್ಲದೆ ಬಂದಿದ್ದರು. ಅಂಥವ್ರನ್ನೆಲ್ಲ ಖಂಡಿತ ಅವರು ಸರಿ ಮಾಡಿ ಕಳಿಸಿದ್ರು. ಒಬ್ರಿಗೆ ಹೇಳ್ತಿದ್ರು, ದುಡ್ಡು ಅಂತ ಹೇಳಿಬೇಡ, ಯಾವಾಗಲೂ ನೀನು ಬಾ, ನೀನು ಸರಿ ಮಾಡ್ಕೊಂಡು ಹೋಗು, ಅಮ್ಮ ಇದ್ದಾರೆ, ನಂದೇನಿಲ್ಲ ಅಂತ ಗುರೂಜಿ. ಖುಷಿ ಆಯಿತು ನನಗೆ. ನಾನು MBAದು ಸೀಟಿಗೆ ಬಗ್ಗೆನೇ ಕೇಳ್ಕೊಂಡಿದ್ದು. ಅದ್ರ ಬಗ್ಗೆನೇ ಸಿಕ್ತು, ಅದು ಸೀಟ್ ಸಿಕ್ತು. ಮತ್ತು ಇನ್ನು ಕೆಲವೊಂದು ಆಗೋದಿದೆ, ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ನನಗೆ ಧೈರ್ಯ ಅಂದರೆ, ಸ್ವಲ್ಪ ನಾನು ಮೊದಲಿಂದ ಆತ್ಮವಿಶ್ವಾಸದಿಂದ ಇದ್ದವರು ಸ್ವಲ್ಪ ತುಂಬ ಕುಗ್ಗೋಗಿದ್ವಿ ಅಂತ ಹೇಳ್ಬೋದು. ತುಂಬ ಕುಗ್ಗೋಗಿದ್ವಿ, ಜನದ್ದು ದೃಷ್ಟಿ ಆಗಿರ್ಬೋದು, ಅಥವಾ ಕೆಟ್ಟ ಮಾತುಗಳಿಂದ ಆಗಿರ್ಬೋದು, ಕೆಲವೊಂದು ಪ್ರಾಬ್ಲಮ್ಗಳಿಂದ. ಆದರೆ ಈಗ ಧೈರ್ಯ ಬಂದಿದೆ. ಅದೇ ನಾನು ಮತ್ತೆ ಗೆಲ್ತೀನಿ. ನಮ್ಮ ಮನೇಲಿ ಹೇಳ್ತಾ ಇರ್ತೀನಿ ಯಾವಾಗಲೂ, ಇಲ್ಲಿಗೆ ಹೋದ್ಮೇಲೆ ನನಗೆ ಉತ್ತರ ಸಿಕ್ತು ಅಂತ. ಫಸ್ಟೇ ಬಂದಾಗ ನನಗೆ ಉತ್ತರ ಸಿಕ್ಕುತ್ತಾ ಅಂತ ಡೌಟಲ್ಲಿತ್ತು. ಎಲ್ಲಾದರೂ ಅಮ್ಮ ದೇವ್ರು ನನಗೆ ಕಾಯ್ತಾಳ, ಉತ್ತರ ಸಿಕ್ಕುತ್ತಾ, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತಾ, ಗೊತ್ತಿರಲ್ಲ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂತ. ಎಲ್ಲರ ಮನಸ್ಸಲ್ಲೂ ಅವ್ರದ್ದೇ ಆದ ಒಂದು ಗೊಂದಲ ಇದ್ದೇ ಇರುತ್ತೆ. ಉತ್ತರ ಸಿಕ್ಕುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ 100%ಗಿಂತ 100% ಸಿಕ್ಕೇ ಸಿಕ್ಕುತ್ತೆ ಅನ್ನೋ ಗ್ಯಾರಂಟಿ ಇದೆ.
ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಕರ್ಪೂರದಾರತಿಯ ಹಚ್ಚಿರುವೆ ಕೈ ಮುಗಿದು ಓಂ ಭದ್ರಕಾಳಿಯೇ ನಮಃ, ಓಂ ಭದ್ರಕಾಳಿಯೇ ನಮಃ. ಟಿವಿ ಕನ್ನಡ.